ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವಾಗ ನಾವೆಲ್ಲರೂ ರೆಡಿಯಾಗಿ ಹೊರಡೋದಕ್ಕೆ ರೆಡಿಯಾಗಿದ್ದೀವಿ. ಹೇಳ್ದಂಗೆ ನಿನ್ನೆ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತೊಂಚೂರು ಫಂಕ್ಷನ್ ಇತ್ತು ಅಂತ ಹೇಳಿದ್ದೆ. ಅದಾದ್ಮೇಲೆ ಒಂದು ಸ್ಪೆಷಲ್ ಪ್ಲೇಸ್ ಹೋಗ್ತೀನಿ ಅಂತ ಹೇಳಿದ್ದೆ. ಆ ಸ್ಪೆಷಲ್ ಪ್ಲೇಸ್ ಹೇಳ್ತೀನಿ. ಅದಕ್ಕೂ ಮುಂಚೆ ಫಂಕ್ಷನ್ಗೆ ನಾವೆಲ್ಲರೂ ರೆಡಿ ಆಗಿದ್ದೀವಿ. ಆ್ಯಂಡ್ ಈಗ ನೋಡಿ, ಈ ಕಾರಲ್ಲಿ ನಾನು ಹೋಗ್ತಿರೋದು. ಯಾರ್ಯಾರು ಹೋಗ್ತಿರೋದು ಅಂತ ಫಸ್ಟ್ ಹೇಳ್ಬಿಡ್ತೀನಿ. ಸೊ ಹೋಗ್ತಿರೋದು ಬಂದು ನಮ್ಮ ಜೊತೆಗೆ ನಮ್ಮ ಅತ್ತೆ, ನನ್ನ ತಂಗಿ ಮತ್ತೆ ಹಾಯ್ ಡಾರ್ಲಿಂಗ್. ಅಣ್ಣ ಅನ್ನ ತಿಂತಾರ ಹೇಳ್ ತಿಂತಾರಣ್ಣ ಈ ನನ್ನ ಮಕ್ಕಳು. ನಮ್ಮ ಅಣ್ಣಂಗೆ ಗುರ್ಸಕ್ಕಿದು. ಸೊ ನಮ್ಮ ಅತ್ತೆ ಮಗಳು. ಆಮೇಲೆ ಈ ಕಾರಲ್ಲಿ ಒಂದು ಹೋಗ್ತಿದ್ದೀವಿ. ಈ ಕಾರಲ್ಲಿ ಅಂಕಲ್ ಓಪನ್ ಮಾಡಿ. ಸೊ ಧರ್ಮಂಕಲ್ಲು ಆ್ಯಂಡ್ ಸೃಜನ್ ಅವ್ರ ಮಗ, ಇಷ್ಟು ಜನ. ಆ್ಯಂಡ್ ಇನ್ನೊಂದು ಕಾರ್ ಬಂದ್ಬಿಟ್ಟು ಅಲ್ಲಿದೆ. ಈ ಕಾರ್ ಒಂದು, ಮತ್ತೆ ಆ ಕಾರ್ ಒಂದು, ಇನ್ನೊಂದು ಕಾರ್ ಬಂದು ಬಿಟ್ಟು ಆ ಕಾರು. ಸೊ ಆ ಕಾರಲ್ಲಿ 3 ಫ್ಯಾಮಿಲಿ ಆ್ಯಂಡ್ 3 ಫ್ಯಾಮಿಲಿ ಹೋಗ್ತಾ ಇರೋದು. ಲೆಟ್ಸ್ ಗೋ ಗೈಸ್. ಆ್ಯಂಡ್ ಏನು ಫಂಕ್ಷನ್ ಅಂತ ಹೋಗ್ತಾ ಹೇಳ್ತೀನಿ ನಿಮಗೆ. ಬೆಳಗ್ಗೆನೆ ಎದ್ದು ಈ ಬಟ್ಟೆ ಯಾವ್ದು ಹಾಕೊಳ್ಳೋದಂತ ಫುಲ್ಲು ಕನ್ಫ್ಯೂಷನ್ ಆಗಿಬಿಟ್ಟಿದ್ದೆ. ನಾನಂತೂ ಫುಲ್ಲು ಕನ್ಫ್ಯೂಷನ್ ಆಗಿದೆ. ಏನೋ ಒಂದು ಮಾಡಿ ಇವಾಗ ಈ ಬಟ್ಟೆನ ಹಾಕೊಂಡಿದ್ದೀನಿ. ಬೆಳಗ್ಗೆ ಕತೆಗಳನ್ನೆಲ್ಲ ಹೋಗ್ತಾ ಹೇಳ್ತೀನಿ. ಈಗ ಸದ್ಯಕ್ಕೆ ಟೈಮ್ ಆಗಿಬಿಟ್ಟಿದೆ. ಇಲ್ಲಿಂದ ನಾವು ಯಲಹಂಕಗೆ ಹೋಗಬೇಕು. ಯಲಹಂಕ ಬಂದು 1.5 hour, ಮೇ ಬಿ 1.5 hour ಆಗುತ್ತೆ. ಆ್ಯಂಡ್ ಹೋಗೋಷ್ಟಲ್ಲಿ ಅಷ್ಟಾಗುತ್ತೆ. ಲೆಟ್ಸ್ ಗೋ. ತೆಗ್ದಿದ್ದೀನಿ ಎಲ್ಲ ಕೂತ್ಕೊಳ್ಳಿ ಹಾಕೊಳ್ಳಿ. ಇಷ್ಟು ಜನ ಇವಾಗ ಹೋಗ್ತಾ ಇರೋದು. ನೆನ್ನೆ ಪ್ರ್ಯಾಂಕ್ ಮಾಡೋದಲ್ಲ, ನೆನ್ನೆ ಪ್ರ್ಯಾಂಕ್ ಯಾವ್ದು ಎಷ್ಟು ಜನ ಇದ್ರು ಅಷ್ಟು ಜನ ಕಂಪ್ಲೀಟ್ ಆಗಿ ಅಷ್ಟು ಜನ ಹೋಗ್ತಾ ಇರೋದು. ಗೈಸ್, ನಮ್ಮ ಜೊತೆಗೆ ಫಸ್ಟ್ ಟೈಮು ನಮ್ಮ ಹಾಸನ್ ಫ್ಯಾಮಿಲಿ ಜೊತೆ ನಮ್ಮ ಚೊಟ್ಟ ಮರಿ ಬರ್ತಿದ್ದಾಳೆ. ಏನ್ ಮರಿ ಅಪರೂಪಕ್ಕೆ ಬರ್ತಾ ಇದೆಯಾ ನಮ್ಮ ಜೊತೆ? ಏನ್ ಏಕೆ ವೈಟ್ ಸೇಮ್ ಯಾ? ಇವಳು ವೈಟ್ ಜೀನ್ಸ್ ಪ್ಯಾಂಟು, ನಾನು ವೈಟ್ ಜೀನ್ಸ್ ಪ್ಯಾಂಟು. ನಾವು ಅಪ್ಪ ತೋರಿಸ್ತಾ ನನ್ನ ಔಟ್ಫಿಟ್ ಹೆಂಗಿದೆ ಅಂದ್ಬಿಟ್ಟು. ನಮ್ಮ ದೊಡ್ಡಮ್ಮ ಮತ್ತೆ ಇಬ್ರು ದೊಡ್ಡಮ್ಮಂದಿರು ಅವರು ಎಲ್ಲರೂ ಬರ್ತಾರೆ. ಇವಾಗ ಈ ಕಾರಿಗೆ ಪೆಟ್ರೋಲ್ ಹಾಕ್ಸ್ಬೇಕು. ಸಾರಿ ಈ ಕಾರಿಗೆ ನಾವು ಪೆಟ್ರೋಲ್ ಹಾಕ್ಸ್ಕೋಬೇಕು. ಅದಕ್ಕೆ ನಾವೇ ಫಸ್ಟ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ಏರಿಲ್ವಂತೆ, ಏರ್ ಕೂಡ ಹಾಕ್ಸ್ಕೋಬೇಕು. ಲೆಟ್ಸ್ ಗೋ ಗೈಸ್, ಹೋಗುವ. ಆ್ಯಂಡ್ ಫಸ್ಟ್ ಟೈಮು, ಹೌದಾ ಇದೆ ಅಲ್ವಣ್ಣ ಫಸ್ಟ್ ಟೈಮು ಎಲ್ಲ ಫ್ಯಾಮಿಲಿ ಜೊತೆಗೆ ಕಾರಲ್ಲಿ ಇವತ್ತು ಫಸ್ಟ್ ಟೈಮು. ಆ್ಯಂಡ್ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದಕ್ಕೂ ಫಸ್ಟ್ ಟೈಮು ಎಲ್ಲ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ನನ್ನ ತಂಗಿ ನಾನು ಕಾರ್ ಓಡಿಸಲ್ಲ ಅಂತ ಅನ್ಕೊಂಬಿಟ್ಟಳೆ ಗೈಸ್. ಇವತ್ತು ಅವಳಿಗೆ ಕಾರ್ ನಾನು ಹೆಂಗ್ ಓಡಿಸ್ತೀನಿ ಕಾರು ಅಂತ ಅವಳಿಗೆ ಚಮಕಲ್ಲಿ ತೋರಿಸ್ತೀನಿ. ಬನ್ನಿ ಹೆಂಗ್ ತೋರಿಸ್ತೀನಿ ನೋಡಿ. ಈಗ ಅದು ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದಲ್ಲ, ಅದಕ್ಕೋಸ್ಕರ ಅದು ಬಂದಿದ್ದು. ಇಲ್ಲಾಂದ್ರೆ ಅದು ಬರ್ತಾನೆ ಇರಲಿಲ್ಲ. ಇವತ್ತು ಬಾರ, ನನಗೆ ಹೇಳ್ಬಿಟ್ಟಲ್ಲ ನೀನು ಇವತ್ತು. ಐತೆ ಗೈಸ್. ಇವಾಗ ಪೆಟ್ರೋಲ್ ಹಾಕ್ಸ್ಕೊಳಕ್ ಬಂದಿದ್ದೀವಿ. ಪೆಟ್ರೋಲ್ ಇವತ್ತಿನ ಸ್ಪಾನ್ಸರ್ ಬಂದ್ಬಿಟ್ಟು ನಮ್ಮ ಅಣ್ಣ. ಅಣ್ಣ ಎಷ್ಟಣ್ಣ? 1000 ರೂಪಾಯಿ ಪೆಟ್ರೋಲ್ ಹಾಕ್ತಾರೆ. 1000 ರೂಪಾಯಿ ಪೆಟ್ರೋಲ್ ಹಾಕ್ತಾರೆ. ಆ್ಯಂಡ್ ಇನ್ನೊಂದು, ಈ ಟೈರ್ ಇಲ್ಲಿ ಏರಿಲ್ವಂತೆ. ನಮ್ಮ ಹಿಂದೆಗಡೆ ದಾನ್ ದಡಿ ತರ ಇಬ್ರು ಕೂತಾರ. ಅತ್ತೆ ನೀವಿಲ್ಲತ್ತೆ, ಇಲ್ಲಿ ಇಬ್ರು ದಾನ್ ದಡಿ ತರ ಕೂತಿದ್ದಾರೆ ಇಬ್ರು. ಅದಕ್ಕೆ ಹೋಗ್ಬಿಟ್ಟೈತಿ. ಇಲ್ಲಿ ಏರು ಪೂರ್ತಿ ಕಮ್ಮಿ ಆಗಿದೆ ಅಂತೆ, ಅದನ್ನು ಹಾಕ್ಸ್ಬೇಕು. ದಾನ್ ದಡಿ ತರ ಇದ್ದಿರಲ್ಲಪ್ಪ ಇಬ್ರು. ಅಲ್ಲಿ ಏರ್ ಓಡಿಸೋದು ಇರ್ಲಿಲ್ವಂತೆ. ಅದಕ್ಕೆ ಈ ಕಡೆ ಇನ್ನೊಂದು ಪೆಟ್ರೋಲ್ ಬಂಕ್ ಇತ್ತು, ಇನ್ನೊಂದು ಪೆಟ್ರೋಲ್ ಬಂಕ್. ಆ ಪೆಟ್ರೋಲ್ ಬಂಕ್ ಬಂದು ಇವಾಗ ಇಲ್ಲಿ ಏರ್ ಓಡಿಸ್ತಾ ಇದೀವಿ. ಟೈರಿಗೆ ಎಷ್ಟು ಹಾಕ್ಸ್ಬೇಕಂತ ನಮ್ಮ ಅಣ್ಣಗೂ ಗೊತ್ತಿಲ್ಲ. ನಮ್ಮ ಅಣ್ಣ ಎಕ್ಸ್ಪೀರಿಯನ್ಸ್ ಡ್ರೈವರ್. ನಮ್ಮ ಅಣ್ಣಗೂ ಎಷ್ಟು ಹಾಕ್ಸ್ಬೇಕಂತಾನೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಾನು ಇವಾಗ ನಮ್ಮ ಅಪ್ಪಂಗೆ ಕಾಲ್ ಮಾಡಿ ಕೇಳಿದಾಗ 33 ಇಲ್ಲ 35 ಹಾಕ್ಸ್ಬೇಕಂತೆ. ಎಲ್ಲ ಟೈರ್ಗೂ 33 ಹಾಕ್ಸ್ಕೋಬೇಕಂತೆ. ಈಗ ಹಾಕ್ಸ್ಕೊಂಡು ಹೊರಡುವ. ಇಲ್ಲಿಂದ 1.5 hour ಜರ್ನಿ. ಅಪರೂಪಕ್ಕೆ ನಮ್ಮ ಕಾರ್ ಟೈರು ಪಂಚರ್ ಆಗ್ಬಿಟ್ಟಿದೆ ಅಂತ. ಈಗ ಪಂಚರ್ ಹಾಕ್ಸ್ಕೋಬೇಕು. ಏನೋ ಗೊತ್ತಿಲ್ಲ, ಹೋಗ್ತಿರೋ ಟೈಮಲ್ಲಿ ಪಂಚರ್ ಆಗ್ಬಿಟ್ಟೈತೆ. ನಾವಪ್ಪ ಕಾರು ಹಿಂಗ್ ಮುಟ್ಟಿದ ತಕ್ಷಣ ಹೇಳಿದ್ರು, ಓಕೆ ಇದು ಪಂಚರ್ ಆಗಿದೆ ಇರ್ಬೋದು, ಹೋಗಿ ಚೆಕ್ ಮಾಡಿಸು ಅಂತ ಹೇಳಿದ್ರು. ಕರೆಕ್ಟಾಗಿ ಪಂಚರ್ ಆಗೈತೆ. ಇವಾಗ ಎಲ್ಲಿ ಏನ್ ಪಂಚರ್ ಆಯ್ತು ಅಂತ ನೋಡ್ಬೇಕು. ಗೈಸ್, ಇಲ್ಲಿ ನೋಡಿ ಎಷ್ಟು ದೊಡ್ಡ ಮಳೆ. ಈ ಮಳೆ ಒಂದು ಸಿಗಾಕೊಂಡಿದೆ, ಅದಕ್ಕೆ ಪಂಚರ್ ಆಗಿರೋದು. ಆ ಪುಸ್ ಅಂತಿರೋದೇನಿಗೆ ಗೊತ್ತಾ? ಇವತ್ತು ಆ ಪಂಚರ್ ಜೊತೆಗೆ ವಾಲ್ ಟ್ಯೂಬ್ ಹೋಗಿದೆ ಅಂತೆ. ಯಪ್ಪ ದೇವ್ರೆ, ಇವತ್ತೇ ಆಗ್ಬೇಕಾ ಈ ತರ ಎಲ್ಲ ಹೊರಡೋದಿಕ್ಕೆ? ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಹೊರಡಿದೀವಿ, ಬಟ್ ನಮ್ಮ ಕಾರು ಕೈ ಕೊಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಅಲ್ಲಿ ವಾಲ್ ಟ್ಯೂಬ್ ಹೋಗಿದೆ ಅಂತೆ. ಇವಾಗ ಅದನ್ನ ಚೇಂಜ್ ಮಾಡಿಸ್ಬೇಕು. ಚೇಂಜ್ ಮಾಡಿ ಆದಷ್ಟು ಬೇಗ ಎಷ್ಟೊತ್ತಾಗುತ್ತೋ ಹೊರಡ್ಬಿಡ್ಬೇಕಷ್ಟೇ. ಈ ಒಂದು ವಾಲ್ ಟ್ಯೂಬ್ ಹೋಗಿರೋದು. ಈಗ ಹೊಸದು ಹಾಕ್ಸಿದೀವಿ. ಪಂಚರು ಹಾಕ್ಸಾಯ್ತು, ವಾಲ್ ಟ್ಯೂಬ್ ಹೊಸದು ಹಾಕ್ಸಾಯ್ತು. ಇವಾಗ ಫಿಕ್ಸ್ ಮಾಡ್ತವ್ರೆ. ಅಂಡ್ ದೆನ್ ಇವಾಗ ಹೊರಟ್ಬಿಡದೆ. ಬುಜ್ಜಿನ ಆ ಕಾರಿಗೆ ಕಳ್ಸಿದ್ವಿ. ಇವಾಗ ಇವನು ಈ ಕಾರಿಗೆ ಬಂದವನೆ. ಏನಕ್ಕಂದ್ರೆ ಇಲ್ಲಿ ಇರೋರೆಲ್ಲ ಬರೀ ವಾಮಿಟ್ ಫ್ಯಾಮಿಲಿಗಳೇ. ಇದು ಆಕ್ಚುಲಿ ಚೆನ್ನಾಗಿರೋ ಏನಿಲ್ವಾ? ನಮ್ಮ ಅತ್ತೆ ಮತ್ತೆ ಇಲ್ಲಿ ಇವಳು ಮತ್ತೆ ಇವನು, ಇವ್ರ 3 ಜನಕ್ಕೂ ಕಿಟಕಿ ಓಪನ್ ಮಾಡಿರ್ಬೇಕು. ಅಲ್ಲೆಲ್ಲ ಕಿಟಕಿ ಓಪನ್ ಮಾಡಂಗಿಲ್ಲ, ವಿಂಡೋ. ವಾಮಿಟ್ ಫ್ಯಾಮಿಲಿ. ಅಲ್ಲ ಅಮ್ಮ ಮಗಳಿಗೆ ಅದು ಹೆಂಗದು
ಇಬ್ಬರಿಗೂ ಅಮ್ಮ ಮಗಳಿಗೆ ಇಬ್ರಿಗೂ ವಾಮಿಟ್ಟು, ಅದಕ್ಕೆ ಇಬ್ರು ಕಿಟಕಿ ಸಿಟ್ಕೊಬಿಟ್ಟವ್ರೆ. ಗೈಸ್, ಸೊ ಫೈನಲಿ ರೀಚ್ ಟು ದ ಹೋಮ್. ಯಾರ್ಯಾರೋ ಬಂದವ್ರು ಗುರು, ಎಷ್ಟೊಂದು ಜನ ಬಂದವ್ರೆ. ಕಾರ್ ನಿಲ್ಸಿ ಹೋಗ್ಬೇಕು, ಅರ್ಜೆಂಟ್ ಆಗ್ಬಿಟ್ಟಿದೆ. ಫಸ್ಟ್ ಸುಸ್ಸು ಅರ್ಜೆಂಟ್ ಆಗಿದೆ. ಯಾವ ಫಂಕ್ಷನ್ ಬಂದಿದೆ ಅಂತ ಈಗ ನಿಮ್ಗೆ ವಿಡಿಯೋ ಕ್ಲಿಪ್ ಅಲ್ಲೇ ಗೊತ್ತಾಗುತ್ತೆ. ಬನ್ನಿ ಮಮ್ಮ. ಹಾಯ್ ಸೂಪರ್. ಏನ್ ಹತ್ರ ಬಂದೆ? ನಾನು ಕಾರಲ್ಲಿ ಬಂದೆ ಮಾಮ. ಎಲ್ಲಿ ಕಾರ್? ನೀವ್ ಯಾವಾಗ ಬಂದ್ರಿ? ಗೈಸ್, ಇದು ಯಾವುದೋ ಒಂದು ಹಾಲು, ಸಮಿತಿ ಹಾಲ್ ಅಂತ, ಇಲ್ಲೇ ಫಂಕ್ಷನ್ ನಡೀತಿರೋದು, ಅದಕ್ಕೆ ಬಂದಿದ್ದೀನಿ. ನಮ್ಮ ಮಾವ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಇದನ್ನೆಲ್ಲ ನನ್ಗೆ ಹೇಳು ಅಂತ ಯಾರು ಹೇಳಿದ್ದು? ನಮ್ಗಿಂತ ಮುಂಚೆನೆ ಬಂದ್ಬಿಟ್ಟವ್ರೆಲ್ಲ. ನಮಸ್ತೆ ಸಾರ್, ನಮಸ್ತೆ ಸಾರ್, ಶೀಘ್ರದಲ್ಲಿ ಅಪ್ಪ ಆಗ್ತಿರೋ ನಮಸ್ತೆ ಸಾರ್. ಅಣ್ಣ ಬಂದ ಎಲ್ಲಿ ಅರ್ಪಿತಕ್ಕ? ಇವತ್ತು ಫಂಕ್ಷನ್ ಇವಂದಲ್ಲ, ಇವರ ವೈಫ್ದು. ಇವ್ರು ಏನಂತ ನಾನೇ ಕ್ಯಾಮ್ರಾಮನ್ ಅಂತೆ, ನಾನೇ ಫೋಟೋ ಹಿಡಿಬೇಕಂತೆ. ಫೋಟೋಗ್ರಾಫರ್ ಹೇಳಿಲ್ವಾ? ಇಲ್ಲ ಹೇಳಿಲ್ಲ, ಬರ್ತಾಳೆ. ನಾನೇ ಇವತ್ತು ಫೋಟೋಗ್ರಾಫರ್. ಗೈಸ್, ಇದು ಯಾವ್ದೋ ದೊಡ್ಡ ಕಾರು, ಹೆಂಗೈತೆ ಅಂದ್ರೆ ಝೈಲೋ ಅಂತೆ ಕಾರ್ ನೇಮು. ಗೇರ್ ನೋಡಿ ಎಷ್ಟು ಅಗಲ ಇದೆ. 7+1 ಸೀಟರ್ ಇದು. ರೈಲ್ವೆ ಕ್ವಾರ್ಟರ್ಸ್ ಇದು. ಗೈಸ್, ಇವಾಗ ನಾವಿರೋದು ರೈಲ್ವೆ ಕ್ವಾರ್ಟರ್ಸ್ ಹತ್ರ ಇರೋದು ನಾವು. ಇಲ್ಲಿ ನಾನು ಇವನು ಇವಾಗ ಇವರ ವೈಫ್ ಅಂದ್ರೆ ಅರ್ಪಿತಾಕನ ಕರ್ಕೊಂಬರಕ್ ಬಂದಿರೋದು. ರೈಲ್ವೆ ಕ್ವಾರ್ಟರ್ಸ್ ಸೇಮ್ ಆಸ್ ಇಟ್ ಈಸ್. ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಮನೆಗಳು ಇರ್ತಾವಲ್ಲ, ಸೇಮ್ ಹಂಗೆ ಇದೆ. ಅದೇ ತರನೇ ಸೇಮು ರೈಲ್ವೆ ಕ್ವಾರ್ಟರ್ಸ್. ಹಾಯ್ ಅಕ್ಕ, ಚೆನ್ನಾಗಿದ್ದೀರಾ? ಇವನು ಕ್ಯಾಮ್ರಾ ಬಾಡಿಗೆಗೆ ತಗೊಬಂದಿದ್ದಾನೆ. ಈಗ ಫೋಟೋ ಹಿಡಿಯೋದು ನಾನು ಅಂತೆ. ವಾ 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 ವಾ, ಎಷ್ಟು ಸೇವಿಂಗ್ಸ್. ಈಗ ನಾನೇ ಈ ಕ್ಯಾಮ್ರಾದಲ್ಲಿ ಫೋಟೋ ಹಿಡಿಬೇಕು. ಓಕೆ ಹಿಡಿಯುವ, ಮಸ್ತಾಗಿರುತ್ತೆ. ನಾನು ಈ ಫೋಟೋ, ಈ ಕ್ಯಾಮ್ರಾ ಹಿಡ್ಕೊಂಡು ಹೋಗ್ತಿದ್ರೆ ನಾನೇ ಫೋಟೋಗ್ರಾಫರ್ ಅನ್ಕೋಬೇಕು. ಈಗ ಎಲ್ರು ಓಪನ್ ಮಾಡೋ ಜಿಪ್ ಓಪನ್ ಮಾಡೋದು, ನಾನೇ ಫೋಟೋಗ್ರಾಫರ್. ಈಗ ಎಲ್ಲ ಹಂಗೆ ಅನ್ಕೋತಾರೆ ನೋಡಿ. ಬಂದವರೆಲ್ಲ ಅಣ್ಣ ನಂದೊಂದು ಫೋಟೋ. ಫೈನಲಿ ಏನೋ ಸೆಟ್ ಮಾಡಿದೆ. ನನಗೆ ಅದು ಸೆಟ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಈಗ ಫೈನಲಿ ಡನ್. ನೋಡಿ, ಇಲ್ಲೆಲ್ಲ ಡೆಕೋರೇಟ್ ಮಾಡಿದ್ದಾರೆ. ಈಗ ಅರ್ಥ ಆಗಿರುತ್ತೆ ಅನ್ಕೋತೀನಿ. ಇಂಗ್ಲೀಷಲ್ಲಿ ಬರ್ತಿದ್ದಾರೆ, ಅದನ್ನ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೋದು. ನೋಡಿ, ಬೇಬಿ ಶವರ್ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ಅರ್ಥ ಆಗಿದೆ. ಇನ್ಮೇಲಿಂದ ನಾನು ಫೋಟೋಗ್ರಾಫರ್. ಲೆಟ್ಸ್ ಗೋ ಗೈಸ್. ನಾನು ಜಾಸ್ತಿ ಮಾತಾಡಲ್ಲ, ಈಗ ಒಂದು ಕ್ಲಿಪ್ಸ್ ಹಾಕ್ತೀನಿ, BGM ಕ್ಲಿಪ್ಸು, ಅದನ್ನ ನೋಡ್ಕೊಂಬಿಡಿ ಅಷ್ಟೇ. ಗೈಸ್, ಇಲ್ಲಿ ಫೋಟೋ ತೆಗಿಬೇಕಾದ್ರೆ ನಮ್ಮ ಫಾಲೋವರ್ ಒಬ್ರು ಸಿಕ್ಕಿದ್ರು. ಹಾಯ್ ಹೇಳು. ಹೆಸರು ಭಾವನ ಅಂತೆ. ಅವ್ರ ತಂಗಿ ಹೆಸರು ಬಂದ್ಬಿಟ್ಟು ಬಾನ್ವಿ. ವಿಡಿಯೋಸ್ ಎಲ್ಲ ನೋಡ್ತಿರ್ತೀಯಾ? ಚೆನ್ನಾಗಿದ್ಯಾ? ಯಾರ ಮೊಬೈಲಲ್ಲಿ ನೋಡ್ತೀಯಾ? ಅಮ್ಮ ಮೊಬೈಲಲ್ಲಿ. ಸೂಪರ್ ಕ್ರೇಜಿ. ಗೈಸ್, ಇನ್ನು ಆಲ್ಮೋಸ್ಟ್ ಫೋಟೋಗಳು ತೆಗಿತಾ ಇದ್ದೀನಿ. ನನ್ನ ಕೈಲಿ ಕ್ಯಾಮ್ರಾ, ಒಂದು ಚೇರ್ ಕೊಟ್ಟವರೆ ಕೂತ್ಕೊಂಡು ಕ್ಯಾಮ್ರಾ ಹಿಡಿತಾ ಇದ್ದೀನಿ ಅಷ್ಟೇ. ನಾನೇ ಸೆಲ್ಫಿ ತಗೋತಾ ಇದ್ದೀನಿ ಕ್ಯಾಮ್ರಾದಲ್ಲಿ. ಹಂಗೆ ನೋಡಿ. ಬಂತೀಗ ಹೆಂಗ್ ಬರುತ್ತೆ ನೋಡಿ. ವಾವ್ ಗೈಸ್, ಎಷ್ಟು ಸಖತ್ತಾಗಿ ನೋಡಿ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್. ಮುಂದಕ್ಕೇನು ಆ ಸಾಂಗ್ ಗೊತ್ತಾ? ಜಸ್ಟ್ ಲುಕಿಂಗ್ ಲೈಕ್ ವಾವ್. ನೋಡಿಲ್ಲ? ನೋಡಿ, ಸೂಪರ್ ಆಗಿ ಕಾಣ್ತಾ ಇದೀನಿ. ಅಪ್ಪ ಕಳ್ಳಿ ಅಪ್ಪ ಪುರಿ ಉಂಡೆ ಎಲ್ಲ ತಗೋತಾಳೆ. ಅಲ್ಲಿ ನೋಡಿ, ಇಲ್ಲಿರೋ ಪುರಿ ಉಂಡೆನೆಲ್ಲ ಕೈ ಹಿಡ್ಕೊಂಡು ತಿನ್ನಾಗ ಹೋಗ್ತಾಳೆ. ಅಲ್ಲ, ಕೇಳ್ಬಿಟ್ಟಿಸ್ಕೊ, ಪರವಾಗಿಲ್ಲ, ನಾನೇ ಕೊಡ್ತೀನಿ. ಈ ತರ ದೇಪ್ಕೊಂಡೋದ್ರೆ ಹೆಂಗೆ ನೀನು? ಅಲ್ಲ, ದೇಪ್ಕೊಂಡೆಲ್ಲ ಹೋಯ್ತ್ಯಾ? ಅಪ್ಪ ಈ ತರ ಕೆಲಸ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಅಪ್ಪ. ನೋಡಿ, ಆಯ್ತು. ಈಗ ಹೇಳಿದ್ಮೇಲೆ ಆದ್ರೂ ಇಡ್ಬೇಕು ತಾನೆ, ಆದ್ರೂ ಎತ್ಕೊಂಡು ಹೋಗ್ತಿದ್ಯಾ ನೋಡಿ ನೀನು. ಎಷ್ಟು ಇರ್ಬೇಕು ನೀನು? ನಾನೇನಯ್ಯ ತಪ್ಪು ಮಾಡ್ದೆ? ಪುರಿ ಉಂಡೆ ಕಳ್ರು ಇಲ್ಲೊಬ್ರು ಇದ್ದಾರೆ. ಪುರಿ ಉಂಡೆ ಕಳ್ರು. ಬರೀ ಇಲ್ಲಿ ಬಂದಿರೋದು ಫಂಕ್ಷನ್ ಪ್ರೋಗ್ರಾಮ್ಗೆ ಪುರಿ ಉಂಡೆ ತಿನ್ನಕ, ಅದು ಕತ್ಕೊಬಂದು ತಿಂತೋಳು ನೋಡಿ. ದೇವ್ರೇ, ಒಂದು ಪುರಿ ಉಂಡೆ ತಿನ್ನೋದಕ್ಕೆ ಎಷ್ಟು ಸಾಹಸ ಮಾಡ್ತಾರ ಗುರು. ಎಲ್ಲ ಈ ಹುಡುಗಿನೇ ದೇವ್ಕೊ ಬಂದ್ಬಿಟ್ಟೋಳಿ ಹುಡುಗಿ. ಅಪ್ಪ ದೇವ್ರೇ.
ಒಂದು ಗ್ರೂಪ್ ಫೋಟೋಸ್ ತಗೊಳ್ಳುವ ಸಮಯ ನೋಡಿ. ಇಲ್ಲಿ ನಮ್ಮ ಫ್ಯಾಮಿಲಿ ಹಾಸನ್, ಇಡೀ ಫ್ಯಾಮಿಲಿ ಹಾಸನ್ ತಂಡ ಹೆಂಗ್ ಬಂದ್ ನಿಂತವ್ರೆ. ರೆಡಿ 3, 2, 1 ಸ್ಟಾರ್ಟ್. ಆಲ್ ದ ಬೆಸ್ಟ್. ಯಾಕೆ ನನಗೆ ಆಲ್ ದ ಬೆಸ್ಟ್ ಹೇಳ್ತಾರ ಮಾರ ಇವರು. ಅರ್ಥ ಆಯ್ತು ಅನ್ಸುತ್ತೆ. ಧನಂಜಿ ನಿಂತ್ಕೋಬಾ. ಇರಿ ಅವ್ನಿಗೇನು ಹೇಳ್ಬೇಡ. ಇಲ್ಲಿ ನಿಂತ್ಕೋ ನಿಮಿಷ. ಇಲ್ಲಿ ಹಂಗೇರು. ಇರಿ ಒಂದ್ ನಿಮಿಷ ಎಲ್ಲ ಧನಂಜಿ ನೋಡ್ಕೊಂಡು. ಒಂದ್ ನಿಮಿಷ ಇರಲ್ಲ ಮುನಿ ಯಾವನ. ರೆಡಿ 3, 2, 1 ಸ್ಟಾರ್ಟ್. ನಿನ್ಗೆ ಕಣ ಧನಂಜಿ ಹೆಂಗ್ ನಿಂತ ನೋಡು. ನಾನು ಫೋಟೋಗ್ರಾಫರ್ ಅಂದ್ರೆ ನನ್ನ ಅಸಿಸ್ಟೆಂಟ್ ಆಗಿ, ನನ್ನ ಸರ್ವೆಂಟ್ ಆಗಿರೋದು ನಮ್ಮ ಚೊಟ್ಟ ಮರಿ ನೋಡಿ. ಬ್ಯಾಗ್ ಇಟ್ಕೊಂಡಿದ್ದೇವೆ. ಇವಾಗ ಇದ್ರದ್ದು ಚಾರ್ಜ್ ಖಾಲಿ ಆಗೈತೆ, ಇವಾಗ ಹಾಕ್ಬೇಕು ನಾನು. ಯು ಆರ್ ಮೈ ಅಸಿಸ್ಟೆಂಟ್. ಗೈಸ್ ಫುಲ್ಲು ಟಯರ್ಡು ಫುಲ್ಲು ಟಯರ್ಡು. ಕ್ಯಾಮ್ರಾಮ್ಯಾನ್ ಕಷ್ಟ ಗುರು, ಫೋಟೋ ಹಿಡಿಯೋದು ಸಖತ್ ಕಷ್ಟ. ಇವಾಗ ಅವ್ರದ್ದು ಫೋಟೋಶೂಟ್ ನಡೀತಿದೆ, ಧನಂಜಿದು ಮತ್ತು ಅರ್ಪಿತ್ ಹಾಕೋದು ಒಂದು ಫೋಟೋಶೂಟು. ಅದನ್ನು ನನ್ನ ಮೊಬೈಲಲ್ಲೇ ತೆಗಿಯೋಣ ಅನ್ಕೊಂಡ್ಬಿಟ್ಟಿದ್ದೀನಿ. ಹೆವಿ ಟಯರ್ಡು. ಬಾಬಾ ಒಂದು ಆರ್ಟ್ ಮಾಡಕ್ಕೆ ಬರ್ತಿಲ್ಲ. ಏನು ದಂಪತಿಗಳು. ಗೈಸ್ ಬೆಳಗ್ಗೆ ಪುಳಿ ಒಬ್ಬೊಬ್ಬರಿಗೆ ಬಾಯ್ ಹೇಳ್ಬಿಟ್ಟು ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದನ್ನ ಕಾರಲ್ಲಿ ಕೂತ್ಕೊಂಡು ಆದ್ಮೇಲೆ ಹೇಳ್ತೀನಿ. ಆಯ್ತು, ಕಾರಲ್ಲಿ ಕೂತ್ಕೊಂಡು ಹೇಳು. ಬಾಯ್ ಬ್ರೋ. ಬಾಯ್. ಹ್ಯಾಪಿ ಜರ್ನಿ. ಆಲ್ ದಿ ಬೆಸ್ಟ್ ಅಕ್ಕ. ಬಾಯ್. ಗೈಸ್ ಒಂದು ಸ್ಪೆಷಲ್ ಪ್ಲೇಸ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಎಷ್ಟು ಜನ ಹೋಗ್ತಿರೋದಂದ್ರೆ 18 ಜನ. ಇವರು ಬಂದಿದ್ದಿದ್ರೆ 21 ಜನ ಆಯ್ತಿತ್ತು. 18 ಜನ. ಇವರು ಬರಲ್ಲ ಅಂತ ಅನ್ಕೊಂಡಿದ್ವಿ, ಫೈನಲಿ ಇವರು ಕೂಡ ಬರ್ತಾರೆ. ಏಯ್ ನೀನು ಬತ್ತಿದ್ಯೋ? ಇವರು ಬರ್ತಾರೆ ಇವಾಗ. ಟೋಟಲ್ ಎಷ್ಟು ಅಮ್ಮ ಎಷ್ಟು ಜನ ಇರ್ಬೋದು ಹೇಳು, ಒಂದು ಅಂದಾಜಿಗೆ ಎಷ್ಟು ಜನ ಇರ್ಬೋದು? 23 ಜನ. ಒಂದು ದೊಡ್ಡ ಕುಟುಂಬ ಗೈಸ್. ಯಪ್ಪ ದೇವ್ರೆ, 23 ಜನ ಫಾರ್ ದ ಫಸ್ಟ್ ಟೈಮ್ ನಮ್ಮ ಹಾಸನ್ ಫ್ಯಾಮಿಲಿ ಪೂರ್ತಿ ಜನ ನಾವು ಇವತ್ತು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇರೋದು. ಆ್ಯಂಡ್ ದ ಸ್ಪೆಷಲ್ ಪ್ಲೇಸ್ ಬಂದು ಭವಿತಾ ಹೇಳ್ತೀನಿ ಅಂತ ಹೇಳಿದ್ಲು, ಬಟ್ ಅವಳು ನಮ್ಮ ಕಾರಿಗೆ ಬರಲ್ಲ. ಸೊ ನಾನೇ ಹೇಳ್ತೀನಿ, ಇವಾಗ ನಾವೆಲ್ಲರೂ 23 ಜನ ಹೋಗ್ತಿರೋದು ಎಲ್ಲಿಗೆ ಅಂದರೆ ಈಶಾ ಫೌಂಡೇಶನ್ಗೆ. ಎಲ್ಲರೂ ಫಸ್ಟ್ ಟೈಮ್ ಬಂದಿರೋದು, ಎಲ್ಲರೂ ಫಸ್ಟ್ ಟೈಮ್ ನಮ್ಮ ಮನೆಗೆ ಬಂದಿರೋದು. ಮತ್ತೆ ಇಷ್ಟು ಜನ ಮೀಟ್ ಆಗ್ತಿರೋದು ಅಂದ್ರೆ ಊರಲ್ಲಿ ಮೀಟ್ ಆಗೋಕ್ಕೂ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಈ ತರ ಮೀಟ್ ಆಗ್ತಿರೋದು. ಅಂಡ್ ಬರೋದು ಬಂದ್ಬಿಟ್ಟಿದೀವಿ ಇವತ್ತು. ಎಲ್ಲರೂ ಹೋಗ್ಲೇಬೇಕು ಅಂದ್ಬಿಟ್ಟು ಈಶಾ ಫೌಂಡೇಶನ್ಗೆ ಮೊನ್ನೆನೋ ಪ್ಲಾನ್ ಮಾಡಿದ್ದು. ಅಂಡ್ ಫೈನಲಿ ಇವಾಗ ನಾವು ಈಶಾ ಫೌಂಡೇಶನ್ಗೆ ಹೋಗ್ತಾ ಇದೀವಿ. ನೋಡೋಣ ಯಾವ ತರ ಎಂಜಾಯ್ಮೆಂಟ್ ಇರುತ್ತಂತ. ವ್ಲಾಗ್ ಲೆಂತಿ ಆದ್ರೂ ಪರವಾಗಿಲ್ಲ, ಬೇಕಾದ್ರೆ ಪಾರ್ಟ್ 1 ಪಾರ್ಟ್ 2 ಮಾಡೋಣ. ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇವಾಗ ಇಲ್ಲಿಂದ 58 ಕಿಲೋಮೀಟರ್, ಮೇ ಬಿ 1 ಅವರ್ ಇಲ್ಲ 1.5 ಅವರ್ ಆಗುತ್ತೆ. ನಾವು ಹೋಗೋಷ್ಟಲ್ಲಿ ಒಂದು 4-5 ಗಂಟೆ ಆದ್ರೂ ಆಗುತ್ತೆ. ಯಾವ ತರ ಇರುತ್ತೆ ಅಂತ ನೋಡಿ. ಅಲ್ಲಿ ನೋಡ್ಬೋದು ನೀವು, ಅಲ್ಲಿ ಎಲ್ರು ಕೂರಿಸ್ತಾರ ಒಬ್ರಿಗೆ. ಈಗ 3 ಜನ ಎಕ್ಸ್ಟ್ರಾ ಆಡ್ ಆದ್ರು. ಎಲ್ರು ಒಂದೊಂದ್ ಕಾರಲ್ಲಿ ಕೂರಿಸ್ತಿದ್ದಾರೆ. ನಮ್ಮ ಕಾರಲ್ಲಿ ನಾವ್ ಏನೇನ್ ಬಂದಿದ್ವೋ ಅವ್ರು ಎಲ್ರು ಕೂಡ ಇವಾಗ ಓಡ್ತಾ ಇದೀವಿ. ಯಾಕೆ? ಓಕೆ ಡನ್. ಬೈ. ಯಪ್ಪೋ ದೇವರೇ, ನಮ್ಮ ಕಾರಲ್ಲಿ ಎಷ್ಟು ಜನ. ಈಗ ಹೆಂಗೆ ಕಯ ಪಯ ಅಂತ ಹೇಳ್ತಾರೆ ನೋಡಿ. ಓಹೋ ಅಕ್ಕ ಬಾಯ್ ಅಕ್ಕ ಬಾಯ್. ಲೆಟ್ಸ್ ಗೋ. ಹಿಂದಕ್ಕವ ಜಾಗ ಕ್ಲಿಯರ್ ಮಾಡ್ರ. ಹಿಂದೆ ಹೋಗು. ಬಾಯ್. ಗೈಸ್ ಫೈನಲಿ ರೀಚ್ಡು. ಕಾರ್ ಪಾರ್ಕಿಂಗ್ಗೆ ಏನೋ ಒಂದು ಸಾಹಸ ಮಾಡಿ ಸಿಕ್ತು ಒಟ್ಟಿನಲ್ಲಿ ಜಾಗ. ಆ್ಯಂಡ್ ಇವಾಗ ಹೋಗ್ತಾ ಇದ್ದೀವಿ ಈಶಾ ನೋಡೋದಕ್ಕೆ. ನಮ್ಮ ಕಣ್ಮುಂದೆ ಈಶಾ ಟೆಂಪಲ್ ಇದೆ. ಇವತ್ತು ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ನೋಡಿ. ಅಲ್ಲಿಂದ ಹಿಡಿದು ಆ ಕಾರು ಅಲ್ಲಿವರೆಗೂ ಎಷ್ಟೊಂದು ಕಾರ್ ಇದೆ ಮಾತ್ರ, ಸಿಕ್ಕಾಪಟ್ಟೆ ಜನ. ಎಲ್ಲರೂ ವಾಪಸ್ ಬರ್ತಾವ್ರೆ. ಏನಕ್ಕಂದ್ರೆ ಸುಮ್ಮನೆ ಸ್ಲಿಪ್ಪರ್ ಎಲ್ಲ ಇಲ್ಲೇ ಬಿಟ್ಬಿಟ್ಟು ಹೋಗೋಣ. ಸುಮ್ಮನೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಸ್ಲಿಪ್ಪರು ಅದಕ್ಕೂ ಕ್ಯೂ ಅಲ್ಲಿ ನಿನ್ನೋ ಬದಲು ಇಫ್ ಇದ್ರೆ ಗೊತ್ತಿಲ್ಲ ನನಗೆ ಏನು ಯಾವ ತರ ಇದೆ ಅಂತ. ನಾನು PUC ಇದ್ದಾಗ ಏನೋ ಬಂದಿದ್ದು, ಈಗ ರಿಸ್ಕ್ ಬೇಡ ಅನ್ಬಿಟ್ಟು ಸೊ ಎಲ್ಲರೂ ಇಲ್ಲೇ ಸ್ಲಿಪ್ಪರ್ ಬಿಡೋಕೆ ಬಂದಿದ್ದಾರೆ. ಫಸ್ಟ್ ಟೈಮ್ ಬರ್ತಿರೋದು? ಹೌದಾ? ಎಂತ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ನೀನು? ನಾನಿದು 2ನೇ ಸಲ ಬರ್ತಾ ಇರೋದು. ಡಿಗ್ರಿಲಿದ್ದಾಗ ಏನೋ, ಈ ಸಲ ಡಿಗ್ರಿಲಿದ್ದಾಗ ಫಸ್ಟ್ ಟೈಮ್ ಬಂದಿದ್ದು. ಆ್ಯಂಡ್ ಇದು 2ನೇ ಸಲ ಹೋಗ್ತಾ ಇರೋದು. ಈ ಸಲ ಏನೇನು ಬಿಲ್ಡ್ ಮಾಡಿದ್ದಾರೆ, ಏನೇನು ಇದೆ ಅಂತ ನೋಡೋಣ. ಹೋದ ಸಲ ಎಲ್ಲ ನಾವು ಸ್ಟಾರ್ಟಿಂಗ್ ಎಂಟ್ರೆನ್ಸಲ್ಲೇ ನಮಗೆ ರೋಡು ಕನ್ಸ್ಟ್ರಕ್ಟ್ ಆಗಿರಲಿಲ್ಲ. ಈ ಸಲ ರೋಡ್ ಎಲ್ಲ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಭಾನುವಾರ
ಇವತ್ತು ಭಾನುವಾರ ಆಗಿರೋದಕ್ಕೆ ಎಷ್ಟು ಜನ ಬಂದಿದ್ದಾರೆ ಅಂದರೆ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಮೇ ಬಿ ನನ್ನ ಪ್ರಕಾರ ನೈಟು ಲೈಟಿಂಗ್ಸ್ ಇರುತ್ತಲ್ಲ ಈಶಾದು, ಸೊ ಅದನ್ನು ನೋಡ್ಬೋದು ನನ್ನ ಪ್ರಕಾರ. ಆ್ಯಂಡ್ ನಮ್ಮ ಚೋಟ ಮರಿನೂ ಕೂಡ ಫಸ್ಟ್ ಟೈಮ್ ಬಂದಿರೋದು. ನಾನು ಲೈಟಿಂಗ್ಸ್ ಫಸ್ಟ್ ಟೈಮ್ ನೋಡ್ತಾ ಇರೋದು, ಬಟ್ ಬಂದಿರೋದು 2ನೇ ಸಲ. ಲೆಟ್ಸ್ ಏನಾಗುತ್ತೆ ಅಂತ ನೋಡ್ತಾರ ಇಲ್ವಾ ಗೈಸ್. ಲುಕ್ ಅಟ್ ದ ವ್ಯೂ ನೋಡಿ, ವ್ಯೂ ನನಗೆ ಅದು ಇಷ್ಟ ಆಗಿದ್ದು. ಇದ್ರ ಹಿಂದೆ ನೋಡಿ ಅದು ಎಷ್ಟು ಸಖತ್ತಾಗಿದೆ ಇದು. ಆ ಲುಕ್ಕಿಗೆ ಈ ಲುಕ್ಕು ಸೂಪರ್ ಆಗಿದೆ ಮಾತ್ರ. ಕ್ರೇಜಿ ಕ್ರೇಜಿ. ಕ್ಲಿಪ್ಸ್ಗಳೆಲ್ಲ ಬರುತ್ತೆ, ವಿಡಿಯೋ ಕ್ಲಿಪ್ಸ್ ಎಲ್ಲ ಬರುತ್ತೆ ನೋಡಿ ಹಂಗೆ. ಆ್ಯಂಡ್ ವ್ಯೂ ಮಾತ್ರ ಸಖತ್ತಾಗಿದೆ. ನಮ್ಮ ಕಾರಲ್ಲಿ ಯಾರ್ಯಾರು ಬಂದಿದ್ದಾರೋ ಇಷ್ಟೆಲ್ಲ ನಾವು ಬಂದ್ಬಿಟ್ಟಿದ್ದೀವಿ. ಇನ್ನು ರಿಮೈನಿಂಗ್ 3 ಕಾರ್ ಅಲ್ಲ, ಸಾರಿ 2 ಕಾರ್ ಫ್ಯಾಮಿಲಿ ಎಲ್ಲ. ಇಲ್ಲಿ ಒಂದು ದೇವಸ್ಥಾನ ಇದೆ ಅಂತೆ. 3 ಕಾರ ಕರೆಕ್ಟ್. 3 ಕಾರ್ ಯಾರು ಇದ್ದಾರೋ ಎಲ್ಲ ಆ ಜಾಗದಲ್ಲಿ ಇದ್ದಾರಂತೆ. ಆ ಜಾಗದಿಂದ ಈಗ ಬರ್ತಾರೆ. ಬನ್ನಿ ಹಾಸನ್ ತಂಡ ಎಲ್ಲ ಬನ್ನಿ. ಈಗ ಕಾಣಿಸ್ಕೊಂಡ್ರು ನೋಡಿ ಇಲ್ಲಿ, ಈ ಕಡೆ ಒಬ್ರು, ಈ ಕಡೆ ಹಾಸನ್ ತಂಡ 23 ಜನ. ಯಪ್ಪ ನೆನ್ಸ್ಕೊಂಡ್ರೆ ಯಪ್ಪ 23 ಜನ ಚಿಡಿ ಹಾಸನ್ ತಂಡ ನೋಡಿ ಇಲ್ಲಿ. ಅಂಡ್ ನಾನು ನಿಮ್ಗೆ ಕೌಂಟ್ ಮಾಡಿಲ್ಲ ರೀ, ನಾನು ಎಕ್ಸಾಕ್ಟ್ ಎಷ್ಟು ಜನ ಇದಾರೆ ಅಂತ ಗೊತ್ತಿಲ್ಲ. ಕೌಂಟ್ ಮಾಡ್ತೀನಿ ಈಗ ಯಾರ್ಯಾರು ಎಷ್ಟು ಜನ ಇದಾರೆ ಅಂತ. ಇವನೇ ಹಿಂಗ್ ಮಾಡ್ತಾನೆ ಹುಡುಗ. ಆಯ್ತು ಬರ 1 2 3 4 5 6 7 8 9 10 11 12 13 14 15 16 17 18 19 20 21 ಟೋಟಲ್ 21 ಜನ ಬಂದಿರೋದು. ಗೈಸ್ ನಾವು ಹೋದ್ಸಲಿ ಬಂದಾಗ ಅಲ್ಲೆಲ್ಲ ಜನ ಇದಾರೆ ಗೊತ್ತಾ, ಇಲ್ಲಿ ಅಲ್ಲಿ ನಿಂತಿದ್ದಾರೆ ನೋಡಿ ಜನ. ನೀರು ಕೈ ತೋರ್ತೀನಿ, ಅಲ್ಲಿ ನಿಂತಿದ್ದಾರಲ್ಲ ಜನ ಎಲ್ಲ, ಅಲ್ಲಿ ಓಪನ್ ಇರ್ಲಿಲ್ಲ. ನಾನು ಬಂದಾಗ ಅದೆಲ್ಲ ಓಪನ್ ಇರ್ಲಿಲ್ಲ. ಜಸ್ಟ್ ಕೆಳಗಡೆ ಇದೆಯಲ್ಲ ಆ ಪಾರ್ಟ್ ಮಾತ್ರ ಓಪನ್ ಇತ್ತು. ಇವಾಗ ಪೂರ್ತಿ ಓಪನ್ ಆಗಿದೆ. ಅದಕ್ಕೂ ಮುಂಚೆ ಇಲ್ಲಿ ನೋಡಿ ಹಾಸನ್ ತಂಡ ನೋಡಿ, ಇಲ್ಲಿ ನಮ್ಮ ಹಾಸನ್ ತಂಡದವ್ರಿಗೆ ಜೈ, ನಮ್ಮ ಹಾಸನ್ ತಂಡದವ್ರಿಗೆ ಡೊಳ್ಳು ಕುಣಿತ ನಡೆಸ್ತಾರೆ ಇಲ್ಲಿ. ಇವಾಗ ಅಲ್ಲಿ ಹೋಗ್ತಾ ಇದೀವಿ, ನಾನು, ನಮ್ಮ ಚೋಟ ಮರಿ, ನಮ್ಮಮ್ಮ ಮತ್ತು ಇವರಿಬ್ರು 5 ಜನ ಇವಾಗ ಮೇಲೆ ಹೋಗಿ ಏನೇನಿದೆ ಅಂತ ನೋಡೋಕೆ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಹೋಗ್ತಾ ಇದೀವಿ. ಇವತ್ತು ಭಾನುವಾರ ಆಗಿರೋದ್ರಿಂದಾನೇ ಇಷ್ಟು ಜನ ಬಂದಿರೋದು. ನಾರ್ಮಲ್ ವೀಕ್ ಡೇಸ್ ಅಲ್ಲೆಲ್ಲ ಇಷ್ಟು ಜನ ಇರೋದಿಲ್ಲ ನನ್ನ ಪ್ರಕಾರ. ನಾವೇನಾದ್ರೂ ಶೂ ಸ್ಲಿಪ್ಪರ್ ಹಾಕೋ ಬಂದಿದ್ದಿದ್ರೆ ನೋಡಿ ಅಲ್ಲಿ ನಿಲ್ಸ್ಬೇಕಾಗಿತ್ತು. ಯಾರಿಗೆ ಗೊತ್ತ ಆಮೇಲೆ ಯಾವ ಟೈಮಲ್ಲಿ ಏನಾಗುತ್ತೆ ಹೇಳಕ್ಕಾಗಲ್ಲ. ಅಮ್ಮ ಎಕ್ಸ್ಪ್ರೆಷನ್ ನೋಡಿ. ಅಮ್ಮ ಫಸ್ಟ್ ಟೈಮ್ ಅಲ್ಲೋ ಬರ್ತಾ ಇರೋದು? ಆಂಟಿ ನೀನು ಫಸ್ಟ್ ಟೈಮ್? ನೀನು ನೀನು ನನ್ನ ಜೊತೆ ಬಂದಿದ್ದೆ. ನಾನು ಇದು 2ನೇ ಸಲ, ಬಟ್ ಈ ಹತ್ರದಿಂದ ನೋಡ್ತಿರೋದು ಫಸ್ಟ್ ಟೈಮ್. ಇಷ್ಟು ಹತ್ರದಿಂದ ಫಸ್ಟ್ ಟೈಮ್ ನೋಡ್ತಿರೋದು. ಒಂಥರ ಖುಷಿ ಆಯ್ತೈತೆ ಮಾತ್ರ, ಕ್ರೇಜಿ. ಇಲ್ಲಿರೋ ಗೇಟು ಕಂಬಿಗಳನ್ನೆಲ್ಲ ನೋಡಿ, ತ್ರಿಶೂಲ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರೋದು. ಇಲ್ಲೇ ಗೇಟು ಅಲ್ಲಿ ಮುಟ್ಟಕ್ಕಾಗಲ್ಲ, ಬಟ್ ಈ ಗೇಟ್ನ ಹಾಕಿರೋದು ನೋಡಿ, ಈ ಕಾನ್ಸೆಪ್ಟ್ ಇಷ್ಟ ಆಯ್ತು. ಅವರೆಲ್ಲ ನಿಮ್ಮಂಥವ್ರು ಇಲ್ಲಿ ಪಟ್ಟಂತ ಮುಟ್ಬೋದಂತಾನೆ ಇಷ್ಟ ಹಾಕಿರೋದವ್ರು. ಇಲ್ಲಿ ನೋಡಿ ಹಿಂಗ್ ಮುಟ್ಟಕ್ ಹೋದ್ರೆ ಅದಕ್ಕೇನೆ ಇಷ್ಟ ಮಾಡಿರೋದು ಇವ್ರು. ಇಷ್ಟ ಹಾಕಿರೋದು ಏನಕ್ಕೆ ಅಂತ ಈಗ ಗೊತ್ತಾಯ್ತು. ನಾನಿದು ದಾರದಿಂದ ಮಾಡಿದ್ರಂತ ಅನ್ಕೊಂಡೆ, ಬಟ್ ಇದನ್ನ ಮಾಡಿರೋದು ರುದ್ರಾಕ್ಷಿ ಮಾಲೆಯಿಂದ. ಪೂರ್ತಿ ಎಷ್ಟಿದೆ, ಎಷ್ಟು ಹಾಕಿದಾರೋ ಅಷ್ಟು ಪೂರ್ತಿ ರುದ್ರಾಕ್ಷಿ ಮಾಲೆಯಿಂದ ಮಾಡಿರೋದು. ಪಾಪ ನಮ್ಮ ಅಮ್ಮಗೆ ಇಲ್ಲಿ ನಿಂತ್ಕೊಂಡು ಒಂದು ಫೋಟೋ ಹೊಡಿಬೇಕಂತ, ಫೋಟೋ ಇಡ್ಸ್ಕೋಬೇಕಂತ ತುಂಬಾ ಆಸೆ ಇದೆ. ಅದಕ್ಕೆ ಇವಾಗ ಇಟ್ಕೊಟ್ಬೇಡ. ಗೈಸ್ ನಾವು ಹೋಗಿ ಬರೋವರೆಗೂ ಕೂಡ ನೋಡಿ ಹೆಂಗ್ ಕೂತ್ಕೊಂಡವ್ರೆ. ಹಾಸನ್ ತಂಡದವ್ರಿಗೆ ಏನಂಕಲ್ ಹಿಂಗ್ ಕೂತ್ಕೊಂಡ್ಬಿಟ್ಟಿದ್ದೀರಾ? ಎದೊಳ್ರಿ ಹಾಸನ್ ತಂಡದವರೆಲ್ಲ ಎದೊಳ್ರಿ, ಒಂಚೂರು ಫೋಟೋ ಹೊಡ್ಕೋಣ. ಆಂಟಿ ಎದೊಳ್ಳಿ. ಗೈಸ್ ಇವರಿಗೆ ಫೋಟೋ, ಒಂದು ಗ್ರೂಪ್ ಫೋಟೋ ನಿಂತ್ಕೊಳ್ಳಕ್ಕೆ ಎಷ್ಟು ಟೈಮ್ ತಗೋತಾರ ನೋಡಿ. ಇದು ಜಾಸ್ತಿ ಜನ ಇದ್ದಾಗ ಹಿಂಗೆ ಆಗೋದು. ನಡ್ರಿ ನಿಂತ್ಕೊಳ್ಳಿ ಕರೆಕ್ಟಾಗಿ ನಿಂತ್ಕೊಳ್ಳಿ. ಇಷ್ಟು ಜನ ಎಲ್ಲರೂ ಸ್ಟೆಪ್ ಬೈ ಸ್ಟೆಪ್ ನಿಲ್ಲಿಸ್ತಾರೆ. ಡನ್ ಆಯ್ತು. ಫೋಟೋ ಬಂತು. ಬರೀ ಹೆಂಗಿತ್ತು? ಫಸ್ಟ್ ಟೈಮ್ ಬಂದಿರೋದು ನೀನು? ನಮ್ಮ ತಂಗಿನೂ ಕೂಡ ಫಸ್ಟ್ ಟೈಮ್ ಅಂತ ಬಂದಿರೋದು. ಚೆನ್ನಾಗಿತ್ತಾ? ಲೈಟಿಂಗ್ಸ್ ಮೂವಿ ಮಿಸ್ ಆಯ್ತು. ಹಿಂಗಾಗ್ಬರ್ದಿತ್ತು. ಲೈಟಿಂಗ್ಸ್ ನಾವು ನೋಡ್ತಾ ಇಲ್ಲ. ಈಗ ಯಾರ್ಯಾರು ನಮ್ಮ ದೊಡ್ಡಮ್ಮ, ನಮ್ಮ ಇಬ್ರು ದೊಡ್ಡಮ್ಮ, ಅತ್ತೆ, ಇವಳು, ಇಬ್ರು ಮಕ್ಕಳು ಎಲ್ಲರೂ ಇವಾಗ ಊರಿಗೆ ಹೋಗ್ತಾರೆ. ಅದಕ್ಕೋಸ್ಕರ ಲೈಟಿಂಗ್ಸ್ ನೋಡ್ತಿಲ್ಲ. ಲೈಟಿಂಗ್ಸ್ ಬಿಟ್ಟು ಏರೋಪ್ಲೇನ್ ನೋಡಕ್ ಹೋಗ್ತಾರೆ. ಲೈಟಿಂಗ್ಸ್ ನೆಕ್ಸ್ಟ್ ಟೈಮ್. ಫೈನಲಿ ನಾವು ಈಗ ಓಡ್ತಾ ಇದೀವಿ. ಇಲ್ಲಿಂದ ಲಾಸ್ಟ್ ವ್ಯೂ, ಲಾಸ್ಟ್ ಕ್ಲಿಪ್, ಲಾಸ್ಟ್ ಟೇಕು. ಅಂಡ್ ನಾವು ಇಲ್ಲಿಂದ ಇವಾಗ ವಾಪಸ್ ಮನೆಗೆ ಓಡ್ತಾ ಇದೀವಿ. ಲೆಟ್ಸ್ ಗೋ ಗೈಸ್, ಹೋಗುವ. 2 years ಆದ್ಮೇಲೆ ಅನ್ಸುತ್ತೆ ನಾನು ಇದು ನೋಡ್ತಾ ಇರೋದು. ಫೈನಲಿ ಇನ್ನೊಂದ್ಸಲಿ ನೋಡಿದ್ದೀನಿ. ಇನ್ನೂ 1 ವರ್ಷ ಅಥವಾ ಇನ್ನೂ
ಇನ್ನೂ 1 ವರ್ಷ ಅಥವಾ ಇನ್ನೂ 2 ವರ್ಷ ಆದ್ಮೇಲೆ ಬರೋ ಅಷ್ಟರಲ್ಲಿ ಇನ್ನೂ ತುಂಬ ಚೇಂಜಸ್ ಮಾಡಿರ್ತಾರೆ, ತುಂಬ ಅಪ್ಡೇಟ್ಸ್ ಆಗಿರುತ್ತಿಲ್ಲ. ನನ್ನ ಪ್ರಕಾರ ಏನೇನೋ ಚೇಂಜಸ್ ಇರುತ್ತೆ ಒಟ್ಟಲ್ಲಿ. ಬಟ್ ನೈಸ್, ನೋಡೋಕೆ ತುಂಬ ಖುಷಿ ಆಯ್ತು ಗೈಸ್. ಎಲ್ಲ ಡಿವೈಡ್ ಆಗ್ತಾರೆ. ಈಗ ವಾಪಸ್ಸು ನಾವು ನಮ್ಮ ಕಾರ್ ಹತ್ರ ಹೋಗ್ತಾ ಇದೀವಿ. ಇಲ್ಲಿ ಈಶಾ ಫೌಂಡೇಶನ್ ಅಲ್ಲಿ ಒಂದು ಚೂರು ನೆಟ್ವರ್ಕ್ ಇಲ್ಲ. ಯಪ್ಪ, ನಾನು ಇವಾಗ ಒಂದು ಪೋಸ್ಟಿಂಗ್ ಮಾಡಬೇಕು ಹೇಳ್ಬಿಟ್ಟಿದ್ದೀನಿ, ಇವಾಗ ಪೋಸ್ಟಿಂಗ್ ಮಾಡ್ತೀನಿ ಈ ಟೈಮಿಗೆ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಒಂದು ಚೂರು ನೆಟ್ವರ್ಕ್ ಸಿಗ್ತಿಲ್ಲ. ಅದಕ್ಕೆ ಮೆಸೇಜ್ ಹಾಕ್ಬಿಟ್ಟಿದ್ದೀನಿ, ಬ್ರೋ ಗಿವ್ ಮಿ ಸಮ್ ಟೈಮ್ ಹಿಯರ್ ದೇರ್ ಇಸ್ ನೋ ನೆಟ್ವರ್ಕ್ ಅಂತ ಹಾಕ್ಬಿಟ್ಟಿದ್ದೀನಿ ಮೆಸೇಜು. ಇಲ್ಲಿಂದ ವಾಪಸ್ ಸಿಟಿ ಸೈಡ್ಗೆ ಹೋದಾಗ ಅಲ್ಲಿ ಪೋಸ್ಟ್ ಮಾಡ್ಬೇಕಷ್ಟೇ ನನಗೆ. ಈ ಸಲ ನಮ್ಮ ಕಾರಿಗೆ ಭವಿಷ್ಯ ಎಕ್ಸ್ಟ್ರಾ ಆಗಿದೆ, ಅದಕ್ಕೆ ಕಾರಲ್ಲಿ ವೆಯ್ಟ್ ಜಾಸ್ತಿ ಮತ್ತೆ ಇಕ್ಕಟ್ ಜಾಸ್ತಿ ಆಗಿದೆ. ಭವಿಷ್ಯ ಇದು ಯಾವ್ದಿದು? ಇಳಿಸ್ರಿ ಅವನ್ನ, ಹಂಗೆ ಇಳಿಸ್ರಿ ಅವನ್ನ. ಗೈಸ್ ನೋಡಿ, ಇಲ್ಲಿ ಒಬ್ರು ತೊಡೆ ಮೇಲೆ ಕೂತ್ಕೊಂಡವನೆ, ಇಲ್ಲಿ ಒಬ್ರು ತೊಡೆ ಮೇಲೆ, ಇಲ್ಲಿ ಒಬ್ರು ತೊಡೆ ಮೇಲೆ, ರಾಣಿ ಒಬ್ಳು ಮಿಸ್ಸಿಂಗು. ನಿನ್ ತೊಡೆ ಮೇಲೆ ಇನ್ನೊಬ್ರು ಯಾರು ಪಾಪ ಬಂದ್ಬಿಟ್ಟಿದ್ರೆ ಮುಗೀತು. ಎಷ್ಟು ಜನ? 1 2 3 4 5 6 7 8 ಜನ ನಮ್ ಕಾರಲ್ಲಿ. ಇಲ್ಲಿರೋ ಕಾರ್ ಎಲ್ಲ ಇವಾಗ ಎಂಟ್ರಿ ತಗೋತವ್ರೆ, ನಾವು ಎಕ್ಸಿಟ್ ಆಗ್ತಾ ಇದೀವಿ. ಇಲ್ಲಿ ಪ್ರಾಬ್ಲಮ್ ಬಂದ್ಬಿಟ್ಟು ಊರ್ಗ್ ಹೋಗ್ತಾರಲ್ಲ ಅವ್ರದ್ದು ಪ್ರಾಬ್ಲಮ್, ನಮ್ದೇನು ಪ್ರಾಬ್ಲಮ್ ಇರ್ಲಿಲ್ಲ. ಅವ್ರು ಬೇಗ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ. ಇಲ್ಲ, ಈ ಯಂಗ್ಸ್ಟರ್ಸ್ ಗಳೆಲ್ಲ ಓಲ್ಡ್ ಸ್ಟಾರ್ಸ್ ಗಳೆಲ್ಲ ಒಂದ್ ಸ್ವಲ್ಪ ಬೇಗ ಹೋಗ್ಬೇಕು ಮನೆಗೆ ಅಂತ. ರೈಲು ಲಾರಿ ಲಾರಿ ರೈಲು, ರೈಲು ಲಾರಿ ಲಾರಿ ರೈಲು, ರೈಲು ಲಾರಿ ಲಾರಿ ರೈಲು, ಹೇಳು. ರೈಲು ಲಾರಿ ಲಾರಿ ರೈಲು, 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 ರೈಲು ಲಾರಿ ಲಾರಿ ಹೋಯ್ತು. ರೈಲು ಲಾರಿ ಲಾರಿ ರೈಲು ರೈಲು ಲಾರಿ ಲಾರಿ ರೈಲು, 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 ರೈಲು ಅಲ್ಲ ಹೋಯ್ತು. ರೈಲು ಲಾರಿ ಲಾರಿ ರೈಲು, ರೈಲು ಲಾರಿ ಲಾರಿ ರೈಲು ಲಾರಿ ಲಾರಿ ರೈಲು, ರೈಲು ಲಾರಿ ಲಾರಿ ರೈಲು, ರೈಲು ಲಾರಿ. ಗೈಸ್, ಫೈನಲಿ ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಈಗ ವಾಪಸ್ಸು ಅರ್ಪಿತಾಕ್ ಅವ್ರ ಮನೆಗೆ ಬಂದಿದ್ದೀವಿ. ಅಂಡ್ ಇವಾಗ ಇಲ್ಲಿಂದ ಮುಗಿಸ್ಕೊಂಡು ಹೊರಡ್ಬೇಕು ಮನೆಗೆ. ಅಂಡ್ ನಾನು ಇಲ್ಲೇ ವ್ಲಾಗ್ ಎಂಡ್ ಮಾಡ್ತೀನಿ. ಹಾಸನ್ ತಂಡದಿಂದ ನಮ್ಮ ತಂಗಿಗೆ ಬಾಯ್ 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 ಹೇಳದೆ ರಸ್ಕಲ್ ಅತ್ತೆ, ಇಲ್ಲೊಂಚೂರು ಬಾಯ್ ಹೇಳಿ, ಬಾಯ್ ಮಾಡಿ ಹಿಂಗೆ. ಹ್ಞೂ ನೀವೇ ದೊಡಮ್ಮ ಈ ಕಡೆ ಬಾಯ್. ನಮ್ ದೊಡಮ್ಮ ಬಾಯ್ ಹೇಳ್ಬೇಕಲ್ಲಿ. ದೊಡಮ್ಮ ಬಾಯ್ ಹೇಳಿ ಇಲ್ಲಿ. ಬಾಯ್ ಹಾಕ್ರಿ ಡೋರ್ನ, ತಳ್ರಿ ಕಳಿಸ್ರಿ ವಾಪಸ್ ಹಾಸನ್ಗೆ ಇವರೆಲ್ಲ. ಫೈನಲಿ ಗೈಸ್ ವಾಪಸ್ಸು ಮನೆಗೆ ಬಂದೆ. ಇವಾಗ ಟೈಮ್ ಬಂದು ಎಷ್ಟು ಅಂದ್ರೆ 12:30. ಈಗ ಜಸ್ಟ್ ಮನೆಗೆ ಬಂದಿರೋದು. ಫ್ಯಾಮಿಲಿ ಜೊತೆ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಇತ್ತು. ಅಂಡ್ ಫ್ಯಾಮಿಲಿ ಟ್ರಿಪ್ ಫ್ಯಾಮಿಲಿ ಜೊತೆ ಹೋದಾಗ ಒಂದೊಳ್ಳೆ ಬೆಸ್ಟ್ ಮೂಮೆಂಟ್ಸ್ ಇರುತ್ತೆ, ಮೆಮೊರೇಬಲ್ ಮೂಮೆಂಟ್ಸ್ ಇರುತ್ತೆ. ಎಲ್ಲಾನು ಕೂಡ ನೋಡಿ ಖುಷಿ ಪಡೋಕಿನ ಒಂಚೂರು ಏನಾದ್ರು ಫೋಟೋಸ್ ಅಥವಾ ವಿಡಿಯೋಸ್ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳಿ. ಮುಂದಿನ 5 ವರ್ಷ ಆದ್ಮೇಲೆ ಈ ಒಂದು ಫೋಟೋ ಅಥವಾ ವಿಡಿಯೋ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ಫ್ಯಾಮಿಲಿ ಟ್ರಿಪ್ ಅದು ಇದು ಇದ್ದಾಗ ಆದಷ್ಟು ಒಳ್ಳೊಳ್ಳೆ ಮೆಮೊರೀಸ್ ಇಟ್ಕೊಳ್ಳಿ. ಅಂಡ್ ನನಗೂ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ 21 ಜನ ಅಷ್ಟು ಜನ ಈಶಾ ಫೌಂಡೇಶನ್ ಹೋಗಿ ತುಂಬಾ ಖುಷಿ ಆಯ್ತು. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್ ಗೈಸ್. ಲವ್ ಯು ಆಲ್. ಫುಲ್ ಟೈರ್ಡ್ ಓನ್ಲಿ ಸ್ಲೀಪಿಂಗ್ ಅಷ್ಟೇ ಇವಾಗ. ಬಾಯ್, ಲವ್ ಯು ಆಲ್, ಬಾಯ್.